ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿನ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ರೈತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಬರ್ತಾ ಇದೆ, ಬಂದಿದ್ದಾಗಿದೆ. ಅನೇಕರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಈಗೇನು ರೈತರ ಪರವಾಗಿ ತಾವು ಮಾತಾಡೋದೆಲ್ಲ ಸತ್ಯ ಅಲ್ಲ ಅನ್ನುವಂಥದ್ದು, ಈಗಲೊಬ್ಬರು ಇಲ್ಲ ಭಾಳ ನೂರಕ್ಕೆ ಸತ್ಯ ಅನ್ನೋದು ನಡೆದನ ಅಭಿಪ್ರಾಯ, ಭಿನ್ನಾಭಿಪ್ರಾಯ, ವಿರೋಧ, ಪರ ಇರುವಂಥದ್ದು ಅದೇನೋ ಇದ್ದರೂ ಈಗ ಮುಖ್ಯವಾಗಿ ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ರೈತಗೆ ಒಂದು ಹೊಸ ಬದುಕು ಕೊಡಬೇಕಾಗ್ಯದ ಅನ್ನುವಂಥದ್ದು. ಮತ್ತು ಇನ್ನು ಕೆಲವೊಮ್ಮೆ ವಾದ ಮಾಡೋ ಮುಂದೆ, ಕೆಲವೊಬ್ಬರು ತಮ್ಮ ವಾದನ ಮಂಡಿಸೋ ಮುಂದೆ, ನಮ್ಮ ಜೊತೆ ನಮ್ಮ ಜೊತೆ ಮಾತಾಡೋ ಮುಂದೆ ಇಲ್ಲ ಈಗೆಲ್ಲ ಅನುಕೂಲಗಳಾಗಿದ್ದಾವ, ಹೆಚ್ಚು ಕಡಿಮೆ 10 ಲಕ್ಷ 20 ಲಕ್ಷ 50 ಲಕ್ಷ ಮನೆಗಳು ಕಟ್ಕೊಡ್ತಾ ಇದ್ದಾರೆ, ಶ್ರೀಮಂತರಾಗಿದ್ದಾರೆ, ಚಲೋ ಆಗಿದ್ದಾರೆ ರೈತರು, ನೀವು ನೋಡಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾರೆ. ಅವ್ರ ಮಾತು ಸರಿ ಇರ್ಬೋದಿಲ್ಲ ಅಂತಲ್ಲ. ಯಾಕಂತಂದ್ರೆ ಕೇವಲ ಅದು ರೈತಾಪಿ ಬಂದ್ರಿಂದ ಅಂಥದ್ದೆಲ್ಲ ಸಾಧ್ಯನಾ ಅನ್ನುವಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ, ಹೌದು ಒಂದು ಮನೆಯನ್ನು ಕಟ್ಕೊಂಡಿದ್ರೆ ಏನು ಸಾಧನೆನಾ ಅನ್ನುವಂಥ ಒಂದು ಕೆಲವು, ಅದು ಕೆಲವೇ ಜನ ಎಲ್ಲನೂ ಅಲ್ಲ ಅನ್ನುವಂಥದ್ದು ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದಾವೆ. ಎಲ್ಲ ರೈತರೆಲ್ಲ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಇದ್ದಂಥವ್ರು ಬದುಕ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬದುಕೋದು ಬಾಳೋದು ಪ್ರಶ್ನೆ ಇಲ್ಲ, ಆದರೆ ಸಾಲ ಇರಲಾರ್ದ ಅವ್ರು ಸ್ವಲ್ಪ ಇನ್ಕಮ್ ಆಗುವಂಥದ್ದು ಏನಾದರೂ ಸಾಧ್ಯದ ಅನ್ನುವಂಥ ವಿಚಾರ ಮಾಡಬೇಕಾಗಿದೆ ಇವತ್ತು ನಮಗೆ ರೈತರಿಗೆ. ಯಾಕಂದ್ರೆ ಮೇಲೆ ಆತ್ಮಹತ್ಯೆಗಳು ನಡೆದು ಈಗಾಗಲೇ ಈ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದದ. ಇಲ್ಲೇ ನಮ್ಮ ಸಮೀಪದ ಹಳ್ಳಿ ಮನುಷ್ಯ ತಾಲೂಕಿನವರು ಯಾವ ರೀತಿಯಾಗಿ ಅವರು ತಮ್ಮ ಪ್ರಾಣಾರ್ಪಣೆ ಮಾಡಿಕೊಂಡು ಸಾಲಕ್ಕಾಗಿ 15 ಲಕ್ಷ ರೂಪಾಯಿ ಸಾಲಕ್ಕಾಗಿ, ಯಾಕೆಂದರೆ ಇವತ್ತು ನೂರಾರು ಕೋಟಿ ರೂಪಾಯಿ ಸಾಲ ಮಾಡುವಂಥವ್ರು ಇದ್ದಾರೆ. ಆದರೆ ಅದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇವಾಗ 10-20 ಲಕ್ಷ ಮಾಡಿದ್ರು ಸಹ ದೊಡ್ಡದಪ್ಪ ಸಾಲದ ಅನ್ನುವಂಗಾಗಿ ಪ್ರೆಷರ್ಗೊಳಗಾಗಿ ಸಾಯುವಂಥವ್ರು ನೋಡ್ತಾ ಇದ್ದೀವಿ. ಮೇಲೆ ನೋಡೋದು ಅದೇ ಸುಳ್ಳೇನಲ್ಲ. ಹೀಗಾಗಿ ವಾದ ವಿವಾದ ಇರುವಂಥದ್ದು, ಎಲ್ಲರೂ ತಮ್ಮ ಪರವಾಗಿ ತಾವು ಮಾತಾಡೋದ್ರಲ್ಲಿ ಏನು ತಪ್ಪಿರಲ್ಲ. ಯಾಕಂದ್ರೆ ಅವ್ರ ಅಭಿಪ್ರಾಯ, ಅವ್ರ ಮಾತು, ಅವ್ರ ಅನುಭವ ಅದು ಮಾತಾಡಿಸ್ತಾ ಇರ್ತದೆ. ಹಿಂಗಿರಬಹುದು ಅಂತ ಕೆಲವೊಮ್ಮೆ ಅದು ಮುಚ್ಚಾಗೋ ಪ್ರಯತ್ನ ಇರ್ಬೋದು. ಅದೇನಿರಲಿ, ವಾಸ್ತವವಾಗಿ ಕಾಣೋದು ನಾವು ನೋಡ್ಬೇಕಲ್ಲ. ಯಾವುದಾದ್ರೂ ಹೌದು ಮಾಡ್ತಾಯಿದ್ದಾರೆ, ಮನೆ ಕಟ್ಕೊಳ್ತಾ ಇದ್ದಾರೆ, ಒಂದು 10-20 ಲಕ್ಷ ರೂಪಾಯಿ ಕಿಮ್ಮತ್ತಿನ ಮನೆ ಇರ್ಬೋದು, ಮತ್ತೇನಿರ್ಬೋದು, ಸಾಲ ಮಾಡಿರ್ಬೋದು, ಮತ್ತೇನು ಮಾಡಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲ ಈ ಬೆಳೆಯಿಂದನೇ ಬರ್ತದ ಅನ್ನೋದು ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ, ನಾವು ಅಲ್ಲಿ ಹೂಡಿದ್ದು ಬಂಡವಾಳ, ಅಲ್ಲಿ ದುಡಿದಿದ್ದು ಬಂಡವಾಳ. ಯಾಕಂದ್ರೆ ದುಡಿತಾನೂ ಒಂದು ಬಂಡವಾಳನ ಒಂದು ಕುಟುಂಬ ಬೆಲೆ ಹಂಚ್ಬೇಕಾಗ್ತದೆ. 1 ಎಕರೆ ನೀವು ಕಬ್ಬು ಬೆಳಿಬೇಕಾದ್ರೆ 4 ಮಂದಿಯೆಲ್ಲ ಬೆಲೆ ಹಂಚ್ಬೇಕಾಗ್ತದೆ, 4-5 ಜನ. ಹೌದು, ಅದ್ಮೇಲೆ ದನ ಸಾಕ್ಬೋದು ರೀ, ಎಮ್ಮೆ ಸಾಕ್ಬೋದು, ಮತ್ತೇನು ಮಾಡ್ಬೋದು, ಆಹಾರ ಪಡಿಬೋದು, ಹೀಗೆಲ್ಲ ಹೇಳ್ಬೋದು ನಾವೆಲ್ಲನೂ. ಈಗ ನೋಡ್ರಿ, ಒಂದು ಎಮ್ಮೆ ನಾವು ಕಟ್ಟಿದ್ದೀವಿ, 2 ತಿಂಗಳು ಬರ್ತದೆ ಹಾಲು ಅನ್ನುವಂಥದ್ದು. ಈದ ಮೇಲೆ ಅಂತ ಒಂದು 6 ತಿಂಗಳ 2 ತಿಂಗಳು ನಂತರ ಮತ್ತೆ ಬಡ್ಡ ಬೀಳುವಂಥ, ಮತ್ತು ಗರ್ಭಗಟ್ಟೆ ಮತ್ತೆ ಟೈಮ್ ಹೋಗ್ತದೆ. ಅದೇ ರೀತಿ 4-5 ಕಟ್ಟಬೇಕು. 4-5 ಕಟ್ಟಿದ್ರೆ ಅದಕ್ಕೆ ಮೇವು, ಅದ್ರ ಖರ್ಚು ವೆಚ್ಚ ಹಿಡಿಬೇಕಾಗಿದ್ದು ಇವು ಸಹಿತ ಅಷ್ಟು ಮುಖ್ಯ ಅದ. ಅಷ್ಟು ಮೇವು ಸಿಗ್ತದನ ಅನ್ನುವಂಥದ್ದು. ಅಂದ್ರೆ ರೈತರ ಈ ದುಡಿಮೆದ ಇದರಲ್ಲಿ ಭಾಳಷ್ಟು ದುಡಿಮೆ ಏನಾಗ್ತದಪ್ಪ ಅಂತಂದ್ರೆ, ಅದಕ್ಕೆ ಬೆಲೆ ಇಲ್ಲದಂಗೆ ಆಗಿ ಹೋಗ್ಬಿಟ್ಟದು. ಈ ದೇಶದ ಒಂದು ಅಲ್ಲ ರೀ, ಜಗದ ಯಾವುದೇ ದೇಶದಲ್ಲಿ ರೈತ ಲಾಭದಾಯಕ ಉದ್ಯೋಗ ಮಾಡ್ಕೊಂಡಿಲ್ಲ. ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ಯುರೋಪ್ ಕಂಡ ದೇಶಗಳಿರ್ಬೋದು, ಏನೇ ಈ ಫೀಲ್ಡ್ದಲ್ಲಿ ಇದ್ದಂಥವರು ಲಾಭ ಇಲ್ಲ. ಅಲ್ಲಿ ರಾಷ್ಟ್ರಗಳು, ಅಲ್ಲಿ ದೇಶಗಳು ಅವರು ಸಬ್ಸಿಡಿ ಹೆಚ್ಚು ಕೊಡ್ತಾ ಇದ್ದಾರೆ ಅನ್ನೋದು ಇದು ಗಮನಿಸಬೇಕಾಗಿದೆ. ಈಗ ಅಮೇರಿಕಾದ ರೈತಗೆ ಕಡಿಮೆ 50 ಲಕ್ಷ ರೂಪಾಯಿಗಳು ನಮ್ಮ ಅಂದಾಜು ಪ್ರಕಾರ ಅವಾಗ ಅಲ್ಲಿ ಸಬ್ಸಿಡಿ ಕೊಡ್ತಾರೆ ಸರ್ಕಾರದಿಂದ. ಈಗ ಹೇಳಿಲ್ಲ ನಿಮಗೆ, ಒಂದು ಕುಟುಂಬ ಹೌದು ರೀ, 1 ಎಕರೆದಲ್ಲಿ 2 ಎಕರೆ ಬದುಕವ್ರು, 5 ಎಕರೆ ಬದುಕವ್ರು ಇದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ. ಹೌದು, ಬದುಕ್ತಾ ಇದ್ದಾರೆ. ಸಾಲ ಅಲ್ಲಿ ನಿಶ್ಚಿತವಾಗಿಯೂ ಅದ. ಆ ಸಾಲ ಹರಿಯೋದಕ್ಕಾಗಿ ವರ್ಷ ಇಡೀ ದುಡಿಯುವಂಥದ್ದು. ಮತ್ತು ನೋಡಿರಿ, ಹೊಟ್ಟೆಗೆ ಊಟ ಮತ್ತೊಂದು ಮನೆ ಇದು ಸಹಜ. ಒಂದು ಸ್ವಲ್ಪ ದುಡಿದು ಕಡ್ಡಿರಪ್ಪ ಅದಿಷ್ಟು ಅದ ಅಂತೇಳಿ. ಆದರೆ ರಿಯಲ್ ಇನ್ಕಮ್ ಎಷ್ಟು ಬರ್ತದೆ ಒಬ್ಬೊಬ್ಬಂದು ಅಂತೇಳಿ. ಈಗ ಒಬ್ಬ ಪಟ್ಟಿ ಅಂಗಡಿ ಇಟ್ಟಂತಂದ್ರೆ, ಆ ಪಟ್ಟಿ ಅಂಗಡಿ ಪ್ರತಿದಿನ ಸಾಯಂಕಾಲ ಹೋದ್ರೆ ವ್ಯಾಪಾರ ಸರಿಯಾಗಿ ಕುಳಿತಪ್ಪ ಅಂತಂದ್ರೆ ಕುಳಿತದೆ ಇಲ್ಲ ಅಂತಲ್ಲ. 1,000-2,000 ರೂಪಾಯಿ ವ್ಯಾಪಾರ ಮಾಡಿಸಿ ಒಂದು 500 ಒಂದು 800 1,000 ರೂಪಾಯಿ ತೊಗೊಂಡು ಹೋಗ್ತಾನೆ. ಆದರೆ ರೈತರಿಗೆ ಇಷ್ಟು ಬೀಳ್ತದೆ ಅನ್ನುವಂಥದ್ದು. ಯಾಕಂದರೆ ತಿಂಗಳಿಗೆ ಒಂದು ಅವನವರ ಎವರೇಜ್ ಪ್ರಕಾರ ನೋಡಿದ್ರೆ 5,000-6,000 ರೂಪಾಯಿ ಪಗಾರ ಬೀಳ್ತದೆ. ಅದಕ್ಕೆ ಎಷ್ಟು ಮಂದಿ ದುಡಿತಿರ್ತಾರೆ ಮನೆಯವರು, ಇದನ್ನ ಲೆಕ್ಕ ತೆಗಿಬೇಕಾಗ್ತದೆ. ಹೇಳಿದಾಗ 4 ಮಂದಿ 5 ಮಂದಿ, ಈಗ 4 ಮಂದಿ ದುಡಿತಾ ಇದ್ದಾರೆ. 4 ಮಂದಿ ನಡಕ್ಕೆ ತಿಂಗಳಿಗೆ 6,000 ರೂಪಾಯಿ ಬಂದರೆ ಬೆಸ್ಟ್ ಆಯ್ತಪ್ಪ ಒಬ್ಬೊಬ್ಬರಿಗೆ. ಅಂದರೆ ಒಂದು ತಿಂಗಳಿಗೆ 1,000 1,500 ದುಡಿತಾನೆ ಅಂದಂಗೆ ಹತ್ರ ಅರ್ಥವ್ರು. ಹೊಲದಲ್ಲಿ ದುಡಿದು ಮೇವು ಹಾಕೋದು, ಮಾಡೋದು, ದನಗಳು ಸಾಕೋದು, ದನಗಳನ್ನ ಸಾಕೋದು, ಮತ್ತೇನೋ ಮಾಡೋದು, ಇವೆಲ್ಲನೂ ಮಾಡ್ಕೊಂಡು ಮಾಡ್ತಾ ಹೋದಾಗ ಗೊತ್ತಾಗ್ತದೆ ಇದೆಲ್ಲ.
ಅಂದ್ರೆ ಮಿನಿಮಮ್ ಒಂದು 4 ಜನ ಇದ್ದಿದ್ದ ಕುಟುಂಬಕ್ಕೆ ತಿಂಗಳಿಗೆ ಇಲ್ಲಪ್ಪ ಅಂದರೂ 15,000 ರೂಪಾಯಿ ಪೇಮೆಂಟ್ ಆಗಿ ಬೀಳ್ಬೇಕು ಅದು. ಇಲ್ಲಂದ್ರೆ ಆರೋಗ್ಯ ಅದರಲ್ಲಿ ಚೆನ್ನಾಗ್ಯದ, ಮತ್ತೇನು ಅದ, ಭೂಮಿಯ ದನಗಳ ಮೇವು ಸಿಗ್ತದೆ, ಎಲ್ಲ ಆಗುತ್ತೆ. ಆ ಶ್ರಮ ಇರ್ತಿದ್ದಿಲ್ಲ ಅದು ಮಾಡೋದಕ್ಕೆ. ಅದ್ರ ಬಗ್ಗೆ ಯಾಕೆ ಕೌಂಟ್ ಮಾಡ್ತಾ ಇಲ್ಲ ಈ ಜನ ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ. ಅಂದರೆ ಯಾಗಿದೆಲ್ಲ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ರೈತ ಲಾಭದಾಗದಾನೆ ನಾವು ಅನ್ನುವಂಥ ಮಾತು. ಇವೆಲ್ಲ ನೀವು ಸೂಕ್ಷ್ಮ ಕೂತ್ಕೊಂಡು ಶಾಂತವಾಗಿ ಕೂತ್ಕೊಂಡು ಒಬ್ಬರು ಕೂತ್ಕೊಂಡು ವಿಚಾರ ಮಾಡುವಂಥದ್ದು ಪ್ರತಿ ರೈತರು ವಿಚಾರ ಮಾಡುವಂಥ ವಿಷಯ. ಯಾಕೆ ಹಾಲನ್ನು ನೀವು 1 ಲೀಟ್ರ್ ಹಾಲು ತೆಗಿಬೇಕಾಗಿತ್ತಂದ್ರೆ ಎಷ್ಟು ಖರ್ಚು ಬರ್ತದೆ, ದನಕ್ಕೆ ನೀವೇನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು. ಮತ್ತು ಎಲ್ಲ ಎಮ್ಮೆಗಳು ಅಲ್ರಿ ಆಕಳುಗಳು ಅಲ್ರಿ ದಿನಕ್ಕೊಂದು ಏನು 10-20 ಲೀಟ್ರ್ ಹಾಲು ಕೊಡ್ತಾವೆ. ಎಲ್ಲೋ ಕೆಲವು ಇದ್ದಿದ್ದಂಥ ಇದು ಕ್ರಾಸ್ಬೇಡ್ ಇದ್ದಾವಿಲ್ಲ ಅಂತಲ್ಲ, ಬಟ್ ಅದನ್ನು ಸೌಖ್ಯ ಮಾಡೋದು, ಅದನ್ನು ಇಟ್ಕೊಳ್ಳೋದು, ಜಾಬನ್ನು ಮಾಡೋದು ಎಲ್ಲ ಮಾಡಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ, ಅದರಲ್ಲಿ ಮ್ಯಾನ್ ಪವರ್ ಎಷ್ಟು ಬರ್ತದೆ ಖರ್ಚು. ಒಂದು ಆಕಳ ನೀವು ಮೈ ತೊಳಿಬೇಕಾದ್ರೆ ಏನು ತ್ರಾಸ ಆಗ್ತದೆ ಅಂತ ತೊಳೆದವಾಗ ಮಾಡಿದವಾಗ ನೀರಿಟ್ಟಾಗ ಮೊಸರಿಟ್ಟಾಗ ಗೊತ್ತಾಗ್ತದೆಲ್ಲ. ಇಲ್ಲಿ ಸಗಣಿ ಸಿಗ್ತದೆ, ಸಗಣಿ ಲಾಭ ಆಗ್ತದೆ ಇಲ್ಲಂತ ಯಾರೂ ಇಲ್ಲ. ಆದರೆ ಯಾವ ಪ್ರಮಾಣದ ಲಾಭ ಆಗಬೇಕಾಗಿತ್ತು ಅದಿಲ್ಲ. ಆ ಸಗಣಿ ಗೊಬ್ಬರ ಭಾಳ ಆದರೆ ಭೂಮಿ ಉಪಯೋಗ ಆಗ್ತದೆ, ಒಂದು ಸ್ವಲ್ಪ ಗೊಬ್ಬರ ಕೊಡೋದು ಕಡಿಮೆ ಆಗ್ಬೋದೇನೋ. ಆದರೂ ಒಂದಕ್ಕೊಂದು ಇನ್ನುಳಿದ ಉದ್ಯೋಗಕ್ಕೆ ಮತ್ತು ಕೃಷಿಗೆ ಹೋಲಿಸ್ಕೊಂಡಾಗ ಭಾಳ ಲಾಸ್ ತನ್ನದಾವು ಇವು ಅಂತೇಳಿ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಒಬ್ಬರ ಜೊತೆ ಹಾಗೆ ಮಾತಾಡೋದು ಕೇಳಿದ ಅವರು 15-20 ವರ್ಷ ತನಕ ಅಗ್ರಿಕಲ್ಚರ್ ಮಾಡಿದವರು, ಅದು ಕಮ್ಮಿ ಇಲ್ಲಿ ಲಾಭ ಐತಿ ಹಾಗೆ ಇದು ಹೇಳಿದರು. ಹಾಗಾಗಿ 1 ಟನ್ನಿಗೆ ಎಷ್ಟು ಖರ್ಚು ಬರ್ತದೆ, ಅದೇನು ಭಾಳ ಬರೋದು ಎಷ್ಟು ಬರ್ತದೆ ಹೇಳಿಕ್ಕೆ ತಯಾರಿಲ್ಲ. ಅಂದ್ರೆ ಭಾಳಷ್ಟು ರೈತರಿಗೆ ತಾವು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟು ಹೋಗ್ತದೆ, ಎಷ್ಟು ಬರ್ತದೆ ಲೆಕ್ಕಿಲ್ಲ. 1 ಟನ್ನಿಗೆ ಎಷ್ಟು ಕಬ್ಬು ಇರ್ತದೆ, ಎಷ್ಟು ಇರ್ತದೆ, ಮುಂದೆ ರಿಕವರಿ ತಿಳಿಸ್ತಾರೆ ಅವ್ರು ಹೇಳ್ತಾರೆ. ಫ್ಯಾಕ್ಟರ್ ಹೇಳ್ತಾರಪ್ಪ ಅಂತಿಲ್ಲ, ಅದು ತೆಗಿತಾರೆ ಗೊತ್ತಾಗೈತಿಲ್ಲ, ಅದು ಹಾಗೆ ಇದು ಹೇಳ್ತಾರೆ. ಕೆಲವರು ವಾದ ಮಾಡುವಂಥವ್ರು ಇದ್ದಾರೆ, ಇನ್ನು ಕೆಲವು ಪಾಪ ಅವ್ರು ತಿಳಿದು ಇಲ್ಲ ಅನ್ನೋದು ಕಾರಣಕ್ಕಾಗಿದ್ದಾವೆ. ಅಂದ್ರೆ ಇವೆಲ್ಲ ಒಟ್ಟಾರೆಯಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಅಂದ್ರೆ ನಿಜವಾಗಿಯೂ 3,300 ಒಳಗೆ ಖರ್ಚು ಬರ್ತದೆ ಕಬ್ಬಿಗೆ. ಇದು ನೀವು ಡಿಸ್ಕಷನ್ ಮಾಡಿ ನಮ್ಗೆ ತಿಳಿಸ್ರಿ ನೋಡೋದು. ಯಾಕೆ ಬರ್ರಿ ಮಾತಾಡ್ರಿ, ನೀವು ರೈತರು ಸ್ವತಃ ರೈತರು ಮಾತ್ರ ನಮಗೆ ಅನಿಸ್ತದೆ 4,500 ತನಕ ಬರ್ತದಪ್ಪ ಖರ್ಚು ಅಂತೇಳಿ. ಇದು ಕೆಲವೊಂದಿಷ್ಟು ಏನೋ ಯಾಕಂದರೆ ರಾಜಕೀಯದಲ್ಲೋ ಮತ್ತೆಲ್ಲೂ ಇರೋದ್ರಿಂದಾಗಿ ಅವರು ಅಲ್ಲಿ ಲಾಭ ಏನೋ ಮಾಡ್ಕೊಳ್ತಿರ್ತಾರೆ, ಮತ್ತೇನೋ ಮಾಡ್ತಿರ್ತಾರೆ. ಅವ್ರದ್ದು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲಿದೊಂದು ಕಡೆ ಬರ್ತಿರ್ತದೆ ದುಡ್ಡು ಇನ್ನೊಂದು ಹಾಕ್ತಿರ್ತಾರೆ. ಆದ್ರೆ ನಿಜವಾದ ರೈತ ದಿನನಿತ್ಯ ಏನು ಖರ್ಚು ಬರ್ತದೆ, ಅವ್ನು ಬದುಕು ಎಷ್ಟು ಖರ್ಚು ಬರ್ತದೆ ಲೆಕ್ಕ ಆಗಬೇಕಲ್ಲ. ಅಲ್ಲೇ ಈ ಕಬ್ಬಿಂದನೇ ಇಟ್ಕೊಂಡು ಹೋಗೋಣ ನಾವು. ಕಬ್ಬ ಲಾಭದಾಯಕ ಉದ್ಯೋಗ ಎಲ್ಲರೂ ಹೇಳ್ತಾರೆ. ಮತ್ತು ನೀವು 1 ಟನ್ನಿಗೆ ನೀವು 3,300 ಆಗಿದೆ ಈಗ. ಅಷ್ಟು ನೀವು ಬಂತಂದ್ರೆ ಎಷ್ಟು ಬರ್ಬೋದು, 1 ಎಕರೆಗೆ ಎಷ್ಟು ಟನ್ ಬೆಳಿತೀರಪ್ಪ ನೀವು ಅನ್ನೋದಂಥದ್ದು. ಒಂದು 30 ಟನ್, 40 ಟನ್, 60 ಟನ್, 70 ಟನ್ ಹೇಳಬೇಕಾಗದು, ವಿಚಾರ ಮಾಡಬೇಕಾಗಿದೆ. ಅಂದ್ರೆ ಒಂದು 40 ಟನ್ ಈಗ ನಮ್ಮ ಭೂಮಿಗಳೆಲ್ಲ ವೀಕ್ ಆಗಿದ್ದರಿಂದಾಗಿ 30-40 ಟನ್ ಬರ್ತದೆ. 40 ಟನ್ ಬಂದರೆ 1 ಟನ್ನಿಗೆ ನಾವು 3,300 ಹೇಳೋದು ಇದು ಎಷ್ಟಾಯಿತು, ಒಂದು 30 ಟನ್ನಿಗೆ ಇದು ಲೆಕ್ಕ ತೆಗಿಬೇಕಾಗ್ತದೆ. 30,000, 40,000, 45,000, 50,000 ಬಂತದ್ರಿ. 50,000 ಬಂತದ ಖರ್ಚು ಎಷ್ಟಾಗ್ತದೆ ಅದ್ರೊಳಗೆ. ಇವು ಸಹಿತ ನಾವೆಲ್ಲ ಲೆಕ್ಕದಾಗ ನೋಡ್ಬೇಕಾಗ್ತದೆ. ಸಮಾಧಾನ ಚಿಂತನೆ ಮಾಡಬೇಕಾಗಿದ್ದೆಲ್ಲ. ಮತ್ತು ಇನ್ನೂರು ಬೆಳೆಗಳ ಬಗ್ಗೆ ಅಂತ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಗೊಂಜಾಳ ಬೆಳೀರಿ, ಭತ್ತ ಬೆಳೀರಿ, ಮತ್ತೇನೋ ಬೆಳೀರಿ, ಗೋಧಿ ಬೆಳೀರಿ, ಸದಕ ಬೆಳೀರಿ, ಜವೆ ಗೋಧಿ ಬೆಳೀರಿ, ಯಾವ ಬೆಳೀತೀರಿ ಎಷ್ಟು ಬರ್ತೈತಿ ಕೂತ್ಕೊಂಡು ನೀವು ವಿಚಾರ ಮಾಡಿರಿ. ಹೌದಪ್ಪ ಲಾಭ ಹೌದು ಅಲ್ಲೋದು ನಿಶ್ಚಿತವಾಗಿ ಲಾಭ ಇಲ್ಲಲ್ಲೇ. ನಾವು 4 ದಿನ ಸಾಕಿದ್ರು ಅಲ್ಲಿ 4 ದಿನ ಸಲ್ಲಬೇಕಲ್ರಿ. 4 ದಿನ ಸಾಕಿದ್ರಿ, ಅದ್ರ ಪೀರಿಯಡ್ ಎಷ್ಟು ಹಾಲು ಕೊಡೋದು, 4ರಿಂದ 6 ತಿಂಗಳ, ಭಾಳ 2 ತಿಂಗಳ, 6 ತಿಂಗಳ. ಮತ್ತು 6 ತಿಂಗಳ ಮೇವು ಹಾಕ್ಬೇಕು, ಇಟ್ಕೋಬೇಕು, ಸಾಕಬೇಕು, ಗರ್ಭ ಕಟ್ಟಿಸ್ಬೇಕು, ಅದು ಮಾಡ್ಬೇಕು, ಎಲ್ಲ ಕೆಲಸಗಳು ಅದಾವಲ್ಲ. ಅದು ಮತ್ತೆ ಬರ್ಬೇಕಾದ್ರೆ ಟೈಮಿಂಗ್ ಇದ್ದೇ ಇರ್ತೈತೆ. ಅಂದ್ರೆ ನಾ ಹೇಳೋ ಉದ್ದೇಶ ಇಷ್ಟೇ ಇಲ್ಲ. ನಾವು 4 ಎಮ್ಮೆ ಅದಾವ, ಒಂದು 10 ಎಮ್ಮೆ ಅದಾವ, ನಾವು ಹಂಗೆ ಅದಾವ ಮಾರಾಟ ಮಾಡಿ ಮತ್ತೆ ತೆಗಿತೀವಿ ಮಾಡ್ತೀವಿ ನಾವು ಸರಿ ಬುದ್ಧಿವಂತಿಗೆ ಬೇಕಿಲ್ಲ ಅಂತಲ್ಲ. ಆದರೆ ನಿಜವಾಗಿಯೂ ಲಾಭ ಆಗ್ಬೇಕಲ್ಲ. ಅದೋ ಪಟ್ಟೆಗಳು ಸಣ್ಣ ಪಟ್ಟೆಗಳು ಹಾಕ್ಕೊತಂದವ ಎಷ್ಟು ಲಾಭ ಮಾಡ್ಕೊತಾನೆ. ಈ ಒಬ್ಬ ರೈತ 4 ಎಕರೆ ರೈತ ಏನು ಮಾಡ್ತಾನೆ ಅನ್ನೋದೊಂದು ಕುತ್ಕೊಂಡಿರಲಿ. ಕಂಪೇರ್ ಮಾಡಿರಿ ನೀವು ಸಹಿತ. ಇದನ್ನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂದ್ರೆ ರೈತರು ಜಾಗರಾಗಬೇಕಾಗಿದೆ, ತಿಳಿಬೇಕಾಗಿದೆ, ಮಾರ್ಕೆಟ್ಗೆ ಯಾಕೆ ತೊಗೊಳ್ಬೇಕಾಗಿದೆ. MS ಸ್ವಾಮಿನಾಥನ್ ಹೆಸರು ಮೇಲೆ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಅವ್ರು ಹೇಳೋದಿದೆ ನಾನು ಇಲ್ಲಿ ಲಾಸ್ ಆಯ್ತಪ್ಪ ಅಂತೇಳಿ. ಆ ದಿಶೆಯಲ್ಲಿ ಚಿಂತನೆ ಮಾಡಲಿ. ಮತ್ತು ಚಿಂತನೆ ಮಾಡೋ ರೈತರು ಎಚ್ಚರಗೊಳ್ಳೋ ತನಕ ತಮಗೆ ಲಾಭದ ಉದ್ಯೋಗ ಮಾಡ್ಕೊಳ್ಳೋ ತನಕ ಕೃಷಿಯನ್ನು ಅವ್ರಿಗೆ ಭವಿಷ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಮತ್ತು ಏನಪ್ಪ ನಾವು ವರ್ಷಕ್ಕೆ 1 ಎಕರೆಗೆ ಒಂದು 34 ಟನ್ ಬೆಳೆದ ಕೈಗೆ ಒಂದು 60-70 ಸಾವಿರ 80 ಸಾವಿರ ಬಂದ್ರೆ ಇಡೀ ವರ್ಷನ ಡಿವೈಡ್ ಮಾಡಿರೋದನ್ನು ಒಂದು ವರ್ಷನ ಎಷ್ಟು ಆಗ್ಬೋದು ಅಂತೇಳಿ ಪ್ರತಿ ತಿಂಗಳಿಗೆ ಆಗ ಗೊತ್ತಾಗ್ತದೆ ಎಷ್ಟು ನಾವು ಗಳಿಸ್ತೀವಿ ಎಷ್ಟಿಲ್ಲ ಅಂತ. ಅದು ನೀರಾವರಿ ಭೂಮಿಗಳಿವು. ಇನ್ನು ನೀರಿಲ್ಲದ ಭೂಮಿಗಳು ಡ್ರೈ ಲ್ಯಾಂಡದಂತೆ ಮಾತಾಡೋ ಹೋಗಿಲ್ಲ. ಅದು ಅನುಭವಿಸೋಕೆ ಗೊತ್ತದು. ಯಾಕಪ್ಪ ಗುಳಿ ಹೋಗ್ತಾ ಇದ್ದಾರೆ ರೈತರು, ನಮ್ಮ ರೈತರು ಬಿಜಾಪುರ ಅಲ್ಲಿ ಭಾಗದಾಗ ನೀರು ಇಲ್ಲದಕ್ಕಾಗಿ ಗುಳಿ ಹೋಗಿ ತಪ್ಪಿಸೋದಂದ್ರೆ ಸಾಲ ಮಾಡೋದು ಅದಕ್ಕೆ ಹಾಕುವಾಗ ಒಂದು ನೀರಾವರಿಗಳು ಭಾಳ ಲಾಭ ಇಲ್ಲದ್ರೊಳಗೆ.
ಬಿಡಪ್ಪ ಒಂದು ಎಕರೆಗೆ ನಮ್ಗೆ ವರ್ಷಕ್ಕೆ 1 ಲಕ್ಷ ಉಳಿತಿದ್ದು, ಎಲ್ಲ ಹೋಗಿ ಉಳಿತಿತ್ತು ಅಂತಿಲ್ಲ, ಎಲ್ಲ ಕೂಡ 1 ಲಕ್ಷ ಬಂದಿರ್ತದೆ. ಅಲ್ಲಿಂದ ಖರ್ಚು ಮಾಡಿದ್ದು ಆಳು ಪಗಾರ ಹೋಳಿ ಎಲ್ಲ ತೆಗಿಬೇಕಲ್ಲ. ಇವೆಲ್ಲ ನೆಲೆಯಲ್ಲಿ ಇನ್ನೂ ಚರ್ಚೆ ನಡೀಲಿ. ಆ ಚರ್ಚೆಗಾಗಿ ಇಲ್ಲಿ ಆಸ್ಪತ್ರೆ ಇಲ್ಲದ ತಾವು ದಯವಿಟ್ಟು ಅಂಥವ್ರು ಯಾರಾದರೂ ಬಂದು ನಮ್ಮ ಜೊತೆ ಮಾತಾಡ್ಬೋದು. ಅವ್ರಿಗಾಗಿ ಅನುಕೂಲಗಳು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದ್ರೆ ರೈತಗೆ ಲಾಭದ ಮಾರ್ಕೆಟ್ ಮಾಡೋದ್ರ ದಿಶೆಯಲ್ಲೇ ನಾವು ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ಅನಿಸ್ತದೆ ನಿಮಗೆ? ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತರ ಬಂಧನೆ.